ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇದೆ. ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ನಿರಂತರ ಮಳೆ ಸುರಿತಾ ಇರೋದ್ರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ಕುಮಟಾ ಪಟ್ಟಣದಲ್ಲಿ ಪುರಸಭೆಯ ನಿರ್ಲಕ್ಷ್ಯದಿಂದಾಗಿ ಕೆಲ ಪ್ರದೇಶಗಳಲ್ಲಿ ನೀರು ನುಗ್ಗಿ ನಿವಾಸಿಗಳು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಉತ್ತರ ಕನ್ನಡದಲ್ಲಿ ಮಳೆರಾಯನ ಅಬ್ಬರ, ವರ್ಣಾರ್ಭಟಕ್ಕೆ ಹಲವು ಅವಾಂತರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ. ಕರಾವಳಿ ತಾಲೂಕುಗಳಾದ ಕುಮಟಾ, ಭಟ್ಕಳ, ಕಾರವಾರ, ಅಂಕೋಲದಲ್ಲಿ ಮಳೆ ಮುಂದುವರೆದಿದ್ದು, ಮೊದಲ ಮಳೆಗೆ ಕುಮಟಾ ಪಟ್ಟಣದ ಪುರಸಭಾ ವ್ಯಾಪ್ತಿಯ ಶಶಿಹಿತ್ಲ ಭಾಗದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ರಾಜಕಾಲುವೆ ಪಟ್ಟಣದಲ್ಲಿ ಹಾದು ಹೋಗಿರುವ ಕಾಲುವೆಗಳನ್ನು ಸ್ವಚ್ಛಗೊಳಿಸದೇ ಇರೋದು, ಹಾಗೆ ಅವೈಜ್ಞಾನಿಕವಾಗಿ ಕಟ್ಟಡಗಳನ್ನು ನಿರ್ಮಿಸಿದ್ರಿಂದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುತ್ತಾ ಇದೆ. ಇನ್ನು ಇಲ್ಲಿನ ಪ್ರವಾಹ ಸ್ಥಿತಿ ನಿರ್ಮಾಣವಾದಾಗ ಮಾತ್ರ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸುತ್ತಾರೆ. ಆದರೆ ಯಾವ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ ಅಂತ ಸ್ಥಳೀಯರು ಅಸಮಾಧಾನ ಹೊರಹಾಕಿದ್ದಾರೆ. ಒಟ್ನಲ್ಲಿ ಪುರಸಭೆಯ ಅಸಮರ್ಪಕವಾಗಿ ಕಾಮಗಾರಿಯಿಂದಾಗಿ ಜನತೆ ತೊಂದರೆಯನ್ನ ಅನುಭವಿಸುವಂತಾಗ್ತಿದೆ. ಇನ್ನು ಹವಾಮಾನ ಇಲಾಖೆ ಕರಾವಳಿಯ ಜಿಲ್ಲೆಗಳಲ್ಲಿ ಅಧಿಕ ಮಳೆ ಬೀಳೋದಾಗಿ ರೆಡ್ ಅಲರ್ಟ್ ಘೋಷಿಸಿದೆ. ಸದ್ಯ ಮಳೆ ಜಾಸ್ತಿ ಆದರೆ ಮುಂದೇನು ಎಂಬ ಚಿಂತೆ ಜಿಲ್ಲೆಯ ಜನರಲ್ಲಿ ಕಾಡತೊಡಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾಫಿನಾಡಿಗೆ ಹೋಗೋಣ, ಗಿರಿಯಲ್ಲಿ ಒಂದು ರೌಂಡ್ ಹಾಕೋಣ, ಸ್ನ್ಯಾಕ್ಸ್ ಅನ್ನ ಅಂಗಡಿಯಲ್ಲಿ ತೆಗೆದುಕೊಂಡ್ರಾಯ್ತು. ವಾಟರ್ ಬಾಟಲ್ ಹೇಗೋ ಸಿಗುತ್ತೆ, ಸುಸ್ತಾದ್ರೆ ತಿಂದು ಬಾಟಲ್ ನೀರು ಕುಡಿದು ಮತ್ತೆ ರೌಂಡ್ಸ್ ಹಾಕೋಣ ಅಂತ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ ಆ ಪ್ಲಾನ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಚೆಕ್ ಪೋಸ್ಟ್ ಎಂಟ್ರಿ ಆಗ್ತಾ ಇದ್ದಂತೆ ಸೀಸ್ ಆಗ್ತೀರಾ. ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ ಪ್ಲಾಸ್ಟಿಕ್ ಬ್ಯಾನ್. ಕೈಮರ ಚೆಕ್ ಪೋಸ್ಟ್ನಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಸೀಸ್. ಈಡೇರಿದ ಹಲವು ವರ್ಷಗಳ ಪರಿಸರ ಪ್ರೇಮಿಗಳ ಬೇಡಿಕೆ. ಎಲ್ಲೆಂದರಲ್ಲಿ ಲೋಡ್ ಗಟ್ಟಲೆ ಬಿದ್ದಿರೋ ವಾಟರ್ ಬಾಟಲ್, ಒಂದೊಂದೇ ವಾಹನ ತಪಾಸಣೆ, ಪ್ಲಾಸ್ಟಿಕ್ ವಸ್ತುಗಳನ್ನ ಸೀಸ್ ಮಾಡ್ತಿರೋ ಸಿಬ್ಬಂದಿ. ಕಾಫಿನಾಡು ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತಕ್ಕೆ ಎಂಟ್ರಿ ಕೊಡೋ ಚೆಕ್ ಪೋಸ್ಟ್ನಲ್ಲಿ ಪ್ಲಾಸ್ಟಿಕ್ ಐಟಂ ಸೀಸ್ ಮಾಡೋಕೆ ಅಂತಾನೆ ಸಿಬ್ಬಂದಿ ನಿಯೋಜಿಸಲಾಗಿದೆ. ಮುಳ್ಳಯ್ಯನಗಿರಿ, ದತ್ತಪೀಠ ಸೇರಿ ಪ್ರವಾಸಿ ಸ್ಥಳಗಳಿಗೆ ಹೋಗೋರಿಗೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪ್ರವಾಸೋದ್ಯಮ ಇಲಾಖೆಯಿಂದ ಈ ವಿನೂತನ ಕಾರ್ಯಕ್ಕೆ ಮುಂದಾಗಿದೆ. ಸೋಲಾರಣ್ಯ ಸೂಕ್ಷ್ಮ ಪ್ರದೇಶದಲ್ಲಿ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನ ಎಸೆದು ಹೋಗ್ತಿದ್ರು ಅನ್ನೋ ಆರೋಪವಿತ್ತು. ಈಗ ಎಚ್ಚೆತ್ತುಕೊಂಡಿರೋ ಜಿಲ್ಲಾಡಳಿತ ಬ್ಯಾನ್ ಮಾಡಿದೆ. ಈ ಚುನಾವಣಾ ನೀತಿ ಸಹಿತ ತೆರವುಗೊಂಡಿರೋದ ಇದರಿಂದ ಈಗ ನಮ್ಮ ಜಿಲ್ಲಾಡಳಿತ, ಚಿಕ್ಕಮಗಳೂರು ಜಿಲ್ಲಾಡಳಿತ ಕಾರ್ಯಪ್ರವೃತ್ತವಾಗಿದೆ. ಪ್ಲಾಸ್ಟಿಕ್ ಒಂದು ನಿರ್ಮೂಲನೆ ಮಾಡಬೇಕು ಅಂತ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ದೃಢ ನಿರ್ಧಾರಕ್ಕೆ ನಮ್ಮ ಕೈಮಾರ ಚೆಕ್ ಪೋಸ್ಟ್ನಲ್ಲಿ ಒಂದು ತುಂಬ ಉತ್ತಮವಾದ ಪ್ರತಿಕ್ರಿಯೆ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಚಿಕ್ಕಮಗಳೂರಿಗೆ ಇಡೀ ರಾಜ್ಯದಿಂದ, ದೇಶದಿಂದ ಬರ್ತಿರುವಂಥ ಒಂದು ಪ್ರವಾಸಿಗರಿಗೆ ಒಂದು ಸಂದೇಶ ಕೊಡ್ತಾ ಇದೆ. ಏನಪ್ಪ ಅಂದರೆ ಮುಳ್ಳಯ್ಯನಗಿರಿ ಇಡೀ ಪ್ರಪಂಚಕ್ಕೆ ಒಂದು ಗೊತ್ತಿರುವ ಸ್ಥಳದಲ್ಲಿ ಈ ಥರ ಪ್ಲಾಸ್ಟಿಕ್ ಒಂದು ನಿರ್ಮೂಲನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಜಸ್ಟ್ 2 ದಿನಗಳಲ್ಲಿ 1 ಲೋಡ್ ಪ್ಲಾಸ್ಟಿಕ್ ನೀರಿನ ಬಾಟಲ್, ಸ್ನ್ಯಾಕ್ಸ್ ಐಟಂ ಸೀಸ್ ಮಾಡಲಾಗಿದೆ. ಈ ಕೆಲಸಕ್ಕೆ ಮುಂದಾಗಿರೋ ಜಿಲ್ಲಾಡಳಿತಕ್ಕೆ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಈ ಬೇಡಿಕೆಯೊಂದನ್ನ ಜಿಲ್ಲಾಡಳಿತ ಮುಂದಿಟ್ಟಿದ್ರು ಪರಿಸರ ಪ್ರೇಮಿಗಳು.
ಕೈಮರ ಚೆಕ್ ಪೋಸ್ಟ್ನಲ್ಲಿ ಚಿಕ್ಕಮಗಳೂರು ಡಿಸ್ಟಿಕ್ ಕೈಮರ ಚೆಕ್ ಪೋಸ್ಟ್ನಲ್ಲಿ ಪ್ಲಾಸ್ಟಿಕ್ ಬಾಟ್ಲುಗಳು ಮತ್ತು ಕುರ್ಕುರೆ ಕವರ್ಗಳು ಇತರ ತಿಂಡಿಗಳು ಪ್ಲಾಸ್ಟಿಕ್ ಕವರ್ಗಳನ್ನು ಮತ್ತು ಗಿರಿ ಇದೆ ಚಂದ್ರತೋರಣ ಗ್ರಾಮ ಗಿರಿಗೆ ಬಿಡ್ದಲೆ ಇಲ್ಲಿ ಕೈಮರ ಚೆಕ್ ಪೋಸ್ಟಲ್ಲಿ ಅದೆಲ್ಲ ತಪಾಸಣೆ ಮಾಡಿ ಎಲ್ಲವನ್ನು ಪ್ಲಾಸ್ಟಿಕ್ ಬಾಟ್ಲುಗಳು ಮತ್ತು ಕುರ್ಕುರೆ ಬಾಟ್ಲುಗಳು ಮತ್ತು ಇತರ ವಸ್ತುಗಳನ್ನು ಇಲ್ಲ ಹಾಕಿ ಗಾಡಿಗಳನ್ನು ಎಲ್ಲ ಚೆಕ್ ಮಾಡಿ ಕಳಿಸ್ತಾ ಇದ್ದೀವಿ. ಇದು DC ಆದೇಶದಿಂದ ಈ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಗೊತ್ತಿಲ್ಲದೆ ಚಂದ್ರತೋರಣ ಸಾಲಿಗೆ ಬರೋ ಪ್ರವಾಸಿಗರಿಗಂತೂ ಯಾಕೆ ಏನು ಅನ್ನೋ ಪ್ರಶ್ನಿಸ್ತಾನೆ ಇದ್ದಾರೆ. ಪ್ಲಾಸ್ಟಿಕ್ ವಸ್ತು ಬಿಸಾಕಿ ಮುಂದೆ ಹೋಗಿ ಅನ್ನೋ ಉತ್ತರವಷ್ಟೇ ನೀಡುತ್ತಿದ್ದಾರೆ. ಬಂದ ದಾರಿಗೆ ಸುಂಕವಿಲ್ಲ ಅಂತ ಪ್ಲಾಸ್ಟಿಕ್ ಎಸೆದು ಮುಂದೆ ಹೋಗ್ತಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.